ಕೊಟ್ಬಿಡಿ ಸಾರಿ ಹೊಡಿತೀನಿ ರೈತ ಚನ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ನಯನ ನಾಗೇಂದ್ರ ಲಾಗ್ಸ್ ಅಂತ. ಇದರಲ್ಲಿ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಫ್ರೂಟ್ಸ್ ತೊಗೊಳ್ಳೋಣ ಬನ್ನಿ ಎಲ್ಲ. ಎಷ್ಟು ಇದು? ಹಾಂ 250. ಓ ಕಡಿಮೆ ಆಯ್ತಾ ರೇಟ್? ಯಾವಾಗಲೂ ಆರೆಂಜ್ ತೊಗೊಳಕ್ಕೆ ಬಂದಾಗ 300 ಚಿಲ್ಲರೆ ಅಂತಿದ್ರು, ಇವತ್ತು 200 ರೂಪಾಯಿ 250 ಅಂತೆ. ಏನಾದರೂ ಡಿಸ್ಕೌಂಟ್ ಇದೆಯಾ ದೀಪಾವಳಿ ಪ್ರಯುಕ್ತ? ಪಪ್ಪಾಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ್ಯಂಡ್ ಡಯಟ್ಗೂ ಒಳ್ಳೆಯದು. ನಮ್ಮ ಹಸ್ಬೆಂಡ್ ಕೂಡ ಡಯಟ್ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಅವ್ರಿಗೋಸ್ಕರ ಪಪ್ಪಾಯ. ಥ್ಯಾಂಕ್ ಯು. ಬಾ ಆದಿತ್ಯ. ಆ್ಯಕ್ಚುಲಿ ಬಟರ್ ಚಿಕನ್ ಮಾಡೋಕ್ಕೆ ಚಿಕನ್ ತರಕ್ಕೆ ಹೋಗಿದ್ದು, ಚಿಕನೇ ಸಿಕ್ಕಿಲ್ಲ. ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರಿಗೆ ಹೇಳಿದ್ರೆ ಎಲ್ಲಿ ನನಗೆ ಬೈತಾರೋ ಇಲ್ಲ ಹೋಗಿ ತರ್ತಾರೋ ಗೊತ್ತಿಲ್ಲ. ನೋಡ್ತೀನಿ, ಹೇಳ್ತೀನಿ. ನೋಡಿ ಹೆಲ್ಪ್ ಮಾಡ್ತಾರೆ ನೋಡಿ ಗಂಡು ಮಕ್ಕಳು, ಹೆಲ್ಪೇ ಮಾಡಲ್ಲ. ಸುಮ್ಮನೆ ಅಂದರೆ ಪಾಪ ಆದಿತ್ಯನೂ ಹೆಲ್ಪ್ ಮಾಡ್ತಾನೆ ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಮನೇಲಿ ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲದಕ್ಕೂ ಹಂಗೆ ಮಾಡಬೇಡ ನೀನು, ಹಂಗೆ ಮಾಡಬೇಡಮ್ಮ ಎಲ್ಲದಕ್ಕೂ. ಇವ್ರ ಕೆಲಸ ಏನು ಗೊತ್ತಾ, ಪ್ರಾಮಿಸ್ಗೂ ನನಗೆ ಮೊದಲೇ ಸ್ವಲ್ಪ ಹಾರ್ಟ್ ವೀಕ್ ಇದೆ. ಹಾರ್ಟ್ ಏನೋ ತೋರಿಸ್ತೆ ನೋಡಿ, ಹೆಂಗೆ ಭಯಪಡಿಸ್ತಾರೆ. ಚಿಕನ್ ಶಾಪ್ ಎಲ್ಲೂ ಇಲ್ಲ, ಎಲ್ಲ ಕಡೆ ಕ್ಲೋಸ್ ಆಗಿದೆ, ನೆನ್ನೆ ಹಬ್ಬ ಆಗಿರೋದ್ರಿಂದ. ಸೊ ನೀನು ಆ ಕಡೆ ಎಲ್ಲಾದರೂ ಹುಡ್ಕೊಂಡು ಚಿಕನ್ ತೊಗೊಬರ್ಬೇಕು. ಹೋಗಾದಿತ್ತೇನು ಕರ್ಕೊಂಡು. ಚಿಕನ್ ತೊಗೊಬರೋದು ಒಂದು ಸ್ವಲ್ಪ ನನ್ನ ವ್ಲಾಗ್ ನೋಡಿ. ನಾನು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಅವರ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡ್ತೀಮ್ಮ? ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೆ ನಾನು ಹೇಳಿದ್ದು ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೆ. ಆನ್ ಆಗಿದೆ. ಸಪೋರ್ಟ್ ಏನು, ನಾನು ಮೊಬೈಲೇ ಕೊಟ್ಟಿದ್ದೀನಲ್ಲ ವಿಡಿಯೋ ಮಾಡೋಕ್ಕೆ. ಮರ್ಯಾದೆ ತೆಗಿಬೇಡ, ತಗೋ. ಏನು ಮಾಡ್ತವ್ರೆ ಅಂತ. ಅಕ್ಕ ಆದಿತ್ಯ ಏನು ಮಾಡ್ತಾ ಇದ್ದೀರಾ ಈಗ? ಈಗ ನಾನು ಆಗಲೇ ಹೇಳಿದ್ನಲ್ಲ, ಇವತ್ತಿಂದ ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಓಕೆ. ಸೊ ಸ್ಕಿನ್ ಕೂಡ ಹಾಳಾಗಿದೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ನಾನು ಕ್ಯಾರೆಟು ಪ್ಲಸ್ ಆರೆಂಜು ಮತ್ತು ಲೆಮನ್ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತೀನಿ. ಏನು ಯೂಸು ಇದರಿಂದ? ಕುಡಿಯೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ ಆ್ಯಂಡ್ ಹೆಲ್ದಿ ಆಗುತ್ತೆ. ಆ್ಯಂಡ್ ನನಗೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಜಾಸ್ತಿ ತಿನ್ನೋಕ್ಕೆ ನಂಗೆ ಇಷ್ಟ ಆಗಲ್ಲ. ಸೊ ನನಗೆ ಈ ಜ್ಯೂಸ್ ಕುಡಿಯೋಕ್ಕಂದರೆ ತುಂಬ ಇಷ್ಟ. ಮುಂಚೆ ಎಲ್ಲ ಕುಡಿತಾ ಇದ್ದೆ ನಮ್ಮಮ್ಮ ಇರಬೇಕಾದ್ರೆ. ಇವಾಗ ನಮ್ಮಮ್ಮ ಇಲ್ಲ, ನನಗೆ ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಅಂತ ನಾನು ಮಾಡ್ಕೊಳ್ಳಲ್ಲ. ಸೊ ಇವತ್ತಿಂದ ನಮ್ಮ ಹಸ್ಬೆಂಡ್ ಕೂಡ ಡಯಟ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡೋಣ ಅಂಥೇಳಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಟಂಟಡಾನ್, ಇದು ನನ್ನ ಫೇವ್ರೆಟ್ ಜ್ಯೂಸ್. ಆರೆಂಜ್ ಮತ್ತು ಕ್ಯಾರೆಟ್ ಲೆಮನ್ ಹಾಕ್ಬಿಟ್ಟು ಮಾಡಿರೋದು, ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು. ಸೊ ಇವತ್ತಿಂದ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ ಹೆಂಗೆ ತಿಂತಾ ಕೂತಿದ್ದಾರೆ, ಅಷ್ಟೇ ಅವ್ರ ಕೆಲಸ. ಬಾರಿತ್ಯ ಹಂಗಾರಿ ನಿನ್ಗೇನಮ್ಮ, ನಿನ್ಗೇನು ಬೇಕು? ಹಾಂ ಏನು ಬೇಕು? ತಗೋ ಇದು. ಇವಳು ಕಣ್ಣೂರಿಗೆ ಐತೆ ಪಾಪ. ಸಾಕ್ಬಿಟ್ಟು ಬಂಗಾರಿ ಕಣ್ಣು ಹತ್ತಿದ್ದೀವ, ಕಣ್ಣು ಹಿಡ್ತಿದ್ದೀವ. ನೋಡು ಬೇಜಾರು. ಪಪ್ಪಿ ಕೊಟ್ಬಿಡಿ ಸಾರಿ. ಈ ಕಡೆ ಕಣ್ಣು ಹುಡ್ದಿಲ್ಲ. ಅಯ್ಯೋ ಬಾಮ ಸುಮ್ಮನೆ ಅಂತ ನಾನು ಕಟ್ ಮಾಡ್ಕೋತೀನಿ. ನನ್ನ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಾಳೆ ಅಂತ ಹೇಳು. ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಾಳೆ. ಕರೆಕ್ಟಾಗಿ ಹೇಳು, ಕರೆಕ್ಟ್ ನನ್ನ ಮುಂದೆ ಹೇಳು. ನಾನು ಹೇಳಕ್ಕೆ ಆ್ಯಕ್ಚುಲಿ ಇಷ್ಟು ಫಾಸ್ಟಾಗಿ ಕಟ್ ಮಾಡ್ತಾ ಇರೋದು ನೋಡೋದು. ಓಯ್ ಅಮ್ಮ ದೆವ್ವ ಹಿಡಿತಾ ಏನೋ, ಕಣ್ಣೀರು ಬಂತು ಹಿಂಗಂತ ಇದೆಯಾ ಅಂತ. ನಮ್ಮಮ್ಮ ಇದ್ದಿದ್ರೆ
ನಂಗೊಂಚೂರು ಕೆಲಸ ಮಾಡೋಕ್ಕೆ ಬಿಡಲ್ಲ ಪಾಪ. ಏನು ಎಸಿಬೇಕಾ ಕಿವಿ? ಮೂಗು ಕಿತ್ತಿ ಬಿಸಾಕ್ದೆ. ಏನು ಮಾಡಿದೆ? ಮೂಗಿಲ್ಲ ಬಿಸಾಕ್ಬಿಟ್ಟ. ನಿಂದು ಕಿವಿ ಕಿತ್ತಿ ಬಿಸಾಕ್ದೆ. ಏನ್ ಮಾಡ್ದೆ? ಹಾ ಆಚೆ ಎಸ್ದ ಸಾಕ್ಬಿಟ್ಟ. ಬರಲ್ಲ ನಿಮ್ಮ ಅಮ್ಮಗೆ ಬರಲ್ಲ. ಇನ್ನ 15 ಮಿನಿಟ್ಸ್. ಹೊಟ್ಟೆ ಹಸಿತಿದ್ಯಾ? ಇಲ್ಲ, ಆ್ಯಕ್ಚುಲಿ ಹೊಟ್ಟೆ ಹಸಿತಾ ಇರುತ್ತೆ, ಟೈಮ್ ಆಗಿದೆ. ನಾವು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ, ಅದಕ್ಕೆ ಇನ್ನು ಸ್ವಲ್ಪ ಹೊತ್ತಪ್ಪೆ ಆಯಿತು. ಬೇಡ ಬೇಡ ಪಾಪು, ಬೇಡ ಬೇಡ ಬೇಡ. ಅಯ್ಯೋ ಬೇಡ ಅಂತ ಮಾಮ. ಏನು ಅವಳು ಹೊಟ್ಟೆ ಕವರ್ ಮಾಡು. ಏನು ಬೈತೀಯಮ್ಮ ಅತ್ತೆಗೆ? ಹೊಡಿತೀನಿ. ನಂಗೆ ಹೊಡಿತೀಯಾ? ಹಾ ಇಲ್ಲ ತಾನೇ? ಹೊಡಿತೀನಿ. ಮಾಮಗೆ ಹೊಡಿತೀಯ ನೀನು? ಇಲ್ಲ, ಸಾರಿ ಕೇಳು ಮಾಮಗೆ. ಸಾರಿ ಸಾಯಿ ಅಂದಿದ್ದು. ಸಾರಿ ಅಲ್ಲಮ್ಮ, ಸಾರಿ. ಬಟರ್ ಚಿಕನ್ ರೆಡಿ. ಈ ತೊದಲ ಮಾತನ್ನು ಪರೋಟ ಮಾಡು. ಮನಸ್ಸು ಬರದ ಕಾವ್ಯ ಅರ್ಪಿಸುವೆ ನಿನಗಿಂದು ಈ ಜೀವಕ್ಕೆ ಚಂದ್ರಮ. ರೈಸ್ ಇಟ್ಟಿದ್ಯಾ? ರೈಸ್ ಆಗಿದೆ. ನಯನ ಎಷ್ಟೊತ್ತು ಹೊಟ್ಟೆ ಹಸಿತಾ ಇದೆ? ಬಂದೇ. ಬಂದಳು. ಏನಿದು ನಿನ್ ಸ್ಥಿತಿ? ಏನಿದು ಕೂದ್ಲಕ್ಕೆ ಹೆದರ್ಕೊಂಡು ಕೆದರಿದ್ಯಾ? ತಗೋದ್ದೆ. ಇಷ್ಟು ಕಷ್ಟಪಟ್ಟ ಮಾಡಿರೋದು? ಓಹೋ, ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಮಾ, ನೀನು ಲಾಗ್ ಸ್ಟಾರ್ಟ್ ಮಾಡು ಅಂತ ಯಾಕೆ ಹೇಳ್ತಿದ್ದೆ ಅಂತ. ಹಿಂಗೆ ಅಡುಗೆ ಮಾಡ್ಕೊಡ್ಲಿ ಅಂತ ತಾನೇ. ಹೇಗನ್ನಿಸ್ತಾ ಇದೆ 1 hour ಮಾಡಿ ತಿಂತಾ ಇರೋದು? 1 hour ಹೆಚ್ಚು ಕಡಿಮೆ. ಅಡುಗೆ ಮನೆಗೆ ಹೋಗಿ 2 hours ಆಯಿತು. ಚೆನ್ನಾಗಿದೆಯಾ? ಓಕೆ, ತಿನ್ನು ಚೆನ್ನಾಗಿ. ಆಮೇಲೆ ಏನೋ ಎಲ್ಲೋ ಹೋಗ್ಬೇಕು ಅಂತ ಹೇಳ್ತಿದ್ದೆ. ಅದು ಪಾಟ್ ತಗೋಬೇಕು ಮಾ, ಅವತ್ತಿಂದ ಹೇಳ್ತಾ ಇದ್ದೀನಿ. ಆ ಪಾಟ್ ಇತ್ತಲ್ಲ, ಅದು ಹೊಡೆದೋಯ್ತು, ಆಚೆ ಇಟ್ಟಿದ್ದೀನಿ. ಓಕೆ ಆಮೇಲೆ ಹೋಗೋಣ. ಇವಾಗ ಇಂಡೋರ್ ಪ್ಲಾಂಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಇಂಡೋರ್ ಪ್ಲಾಂಟ್ಸ್ ಯಾವ್ದು ಚೆನ್ನಾಗಿರುತ್ತೆ ನೋಡ್ತೀನಿ. ಚೆನ್ನಾಗಿದೆ ಹಾಲಲ್ಲಿ ಇಡೋಕ್ಕೆ. ಚೆನ್ನಾಗಿದೆ. ಕ್ಲೀನಾಗಿ ನೋಡ್ಕೋಬೇಕು. ಇದೇನು ಇದು ಚೆನ್ನಾಗಿದೆ ನೋಡು, ಯಾವ್ದು ಚೆನ್ನಾಗಿದೆ ತಗೋ, ಸುಮ್ಮನೆ ಏನೇನೋ ತಗೋಬೇಡ. ಏನಿದು? ಏನೋ ಗೊತ್ತಿಲ್ಲ. ಏನೋ ಗೊತ್ತಿಲ್ಲ ಇಟ್ಬಿಡ್ತೀಯಾ ಮನೇಲಿ? ಹೇಳಿದ್ರೆ ಹೋಗ್ಬಿಡ್ತೀಯಾ? ಬೇಕಾ ಇದೆಲ್ಲ ನಿನ್ಗೆ? ರೈತ ಚನ್ಕೆ ಇಡು. ಅಷ್ಟೇನಾ? ಅಯ್ಯ, ನಿನ್ನ ಹಳ್ಳಿಲಿದ್ದೀನಿ ಅಂತೀಯ, ಚನ್ಕೆ ಹಿಡಿಯಕ್ ಬರಲ್ಲ ನಿನಗೆ? ಏನ್ ಗೊತ್ತಾ, ಇದು ಅದು ಫಿಟ್ ಆಗಿ ಕೂತಿಲ್ಲ. ಅದು ಬಿದ್ದೋದ್ರೆ ಕಷ್ಟ ಅಂತ ಇನ್ಯಾವ ಫಿಟ್ ನಿನ್ಗೆ? ಅಯ್ಯೋ ಎಲ್ಲಾಡ್ತಿತ್ತ. ಹಳ್ಳಿಲಿ ಇದೀನಿ, ಹಳ್ಳಿಲಿ ಬೆಳೆದಿದ್ದೋ ಅಂತೀಯ, ಸಿಟಿಲಿದ್ದೋ. ನೋಡು, ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡು, ಹಿಂಗೆ ಕರೆಕ್ಟಾಗಿ ತೆಗಿಯೋದು. ಸರಿ ಸರ್, ಒಬ್ಬ ಮುಂದೆ ಹೋಗೋದಿದ್ದ. ಫೈನಲಿ ಒಂದು ಪಾಟ್ ತೊಗೊಂಬಂದ್ವಿ. ನೋಡಿ, ಎತ್ಕೋತಾರ ನಮ್ಮ ಹಸ್ಬೆಂಡು, ನನ್ನ ಕೈಲಿ ಕೊಟ್ಟಿದ್ದಾರೆ. ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎತ್ಕೊಳ್ತಿದ್ದೆ ನೀನು, ಅಟ್ಲೀಸ್ಟ್ ಎತ್ಕೊಳ್ಳಿ ವ್ಲಾಗ್ಗೆ ಅಂತ ಬಿಟ್ಟಿದ್ದು. ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರಿ.
ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್.